ನಮಸ್ಕಾರ. 15 ದಿನಗಳ ಹಿಂದೆ ಜನವರಿ 15ನೇ ತಾರೀಕು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾದರು. ಅವರು ತಿಂತಿಣಿಯಲ್ಲಿರುವಂಥ ಕಾಗಿನೆಲೆ ಮಹಾಸಂಸ್ಥಾನ ಶಾಖಾಪೀಠದ ಪೀಠಾಧಿಪತಿಗಳಾಗಿದ್ದರು. ಹಾಗೆಯೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಗೂ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಚಾರ ಮಾಡಿ ಆ ಒಂದು ಭಾಗದಲ್ಲಿ ನಮ್ಮ ಕುರುಬ ಸಮಾಜದ ಒಂದು ಸಂಘಟನೆಗೆ ಹಾಗೂ ಸಂಸ್ಕೃತಿ ಬೆಳವಣಿಗೆಗೆ ಭಾಳ ಒತ್ತು ಕೊಟ್ಟು ಒಂದು ಮಾರ್ಗದರ್ಶಕರಾಗಿದ್ದರು, ಪೂಜ್ಯ ಗುರುಗಳಾಗಿದ್ದರು, ಒಂದು ಶಕ್ತಿಯಾಗಿದ್ದರು. ಅವರು ಆಗಲಿ 15 ದಿನ ಆಯಿತು. ಇವಾಗ ನಾಳೆ 1ನೇ ತಾರೀಕು ಅದೇ ತಿಂತಿಣಿ ಬ್ರಿಡ್ಜ್ನಲ್ಲಿ ಆ ಮಠದಲ್ಲಿ ಅವರಿಗೆ ಒಂದು ನುಡಿ ನಮನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಪ್ರತಿಯೊಬ್ಬ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಹಲವಾರು ಧುರೀಣರು ಬರ್ತಾ ಇದ್ದಾರೆ, ಭಕ್ತರುಗಳು ಕೂಡ ಬರ್ತಾ ಇದ್ದಾರೆ ರಾಜ್ಯದ ಮೂಲೆಗಳಿಂದ. ನಾನು ಕೂಡ ಒಬ್ಬ ಭಕ್ತನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬರ್ತಾ ಇದ್ದೀನಿ. ನಮಗೂ ಒಂದು ಅವಕಾಶ ಸಿಕ್ತು ಅಂತಂದರೆ ನಾವು ಕೂಡ ಅವ್ರ ಬಗ್ಗೆ ಒಂದು ನುಡಿಗಳನ್ನು ಆಡಬೇಕಂತಿದ್ದೀವಿ. ಒಟ್ಟು ಈ ಕಾರ್ಯಕ್ರಮದಲ್ಲಿ ಒಬ್ಬ ಸಾಮಾನ್ಯ ಭಕ್ತನಾಗಿ ನಾನು ಭಾಗವಹಿಸೋದಕ್ಕೆ ಬರ್ತಾ ಇದ್ದೀನಿ. ನೀವು ಕೂಡ ಎಲ್ಲ ಬನ್ನಿ. ಈ ಒಂದು ಕಾರ್ಯಕ್ರಮನ ನಾವು ಯಶಸ್ವಿಗೊಳಿಸಬೇಕಾಗಿದೆ. ಅವರು ಕೊಟ್ಟಂಥ ಸಂದೇಶಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಅವರು ಕೇವಲ ಒಂದು ಸಮಾಜದ ಶಕ್ತಿಯಾಗಿರಲಿಲ್ಲ, ಅವರು ಎಲ್ಲ ಹಿಂದುಳಿದ ಸಮಾಜಗಳ ಒಂದು ಮುಂದುವರಿಬೇಕು ಅನ್ನೋ ಒಂದು ಕಾಳಜಿ ಇದ್ದಂಥ ಮಹಾನ್ ವ್ಯಕ್ತಿಯಾಗಿದ್ದರು. ಸೊ ಹಾಗಾಗಿ ಅವರು ಏನು ವಿಚಾರಗಳನ್ನು ನಮಗೆಲ್ಲ ಹೇಳ್ತಾ ಇದ್ದರು, ಮಾರ್ಗದರ್ಶನ ಕೊಟ್ಟಿದ್ದರು, ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಅವ್ರ ಮೇಲೆ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಬನ್ನಿ. ನಮಸ್ಕಾರ.